ಸಕ್ಕರೆ ನಾಡು ಮಂಡ್ಯದಲ್ಲಿ ದೇವರ ಕೊಂಡಕ್ಕೆ ಬಿದ್ದು ಮತ್ತೊಂದು ಅವಘಡ ಉಂಟಾಗಿದೆ. ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದಲ್ಲಿ ಇಂದು ಮುಂಜಾನೆ ಈ ಘಟನೆಯಾಗಿದೆ. ಗ್ರಾಮದ ಶ್ರೀ ಕಾಲಭೈರವೇಶ್ವರನ ಕೊಂಡೋತ್ಸವದಲ್ಲಿ ಈ ದುರ್ಘಟನೆ ನಡೆದಿದೆ. ಕೊಂಡ ಹಾಯೋ ಸಂದರ್ಭದಲ್ಲಿ ಕೊಂಡಕ್ಕೆ ಬಿದ್ದಂತಹ ಗುಡ್ಡಪ್ಪ ಗಂಭೀರವಾಗಿ ಅವರು ಗಾಯಗೊಂಡಿರುವಂತದ್ದು. ಗುಡ್ಡಪ್ಪ ಕುಮಾರ್ ಕೊಂಡಕ್ಕೆ ಬಿದ್ದು ಗಂಭೀರವಾದಂತಹ ಸುಟ್ಟ ಗಾಯಗಳಿಂದ ಈಗ ಬಳಲ್ತಾ ಇದ್ದಾರೆ. ಮಂಡ್ಯದಲ್ಲಿ ಆಗಿರುವಂತಹ ಘಟನೆ, ದೇವರ ಕೊಂಡಕ್ಕೆ ಬಿದ್ದು ಮತ್ತೊಬ್ಬ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಇದು. ದೇವರನ್ನ ಹೊತ್ತಿದ್ದ ಗುಡ್ಡಪ್ಪ ಕುಮಾರ್ ಕೊಂಡಕ್ಕೆ ಬಿದ್ದು ಈಗ ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ದಾರೆ. ಮಂಡ್ಯ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ, ಗ್ರಾಮದ ಶ್ರೀ ಕಾಲಭೈರವೇಶ್ವರನ ಕೊಂಡೋತ್ಸವದಲ್ಲಿ ಈ ದುರ್ಘಟನೆ ಉಂಟಾಗಿದೆ. ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಮುಂಜಾನೆ ಈ ಘಟನೆ ಆಗಿರುವಂಥದ್ದು. ಗ್ರಾಮ ದೇವರಾಗಿರುವಂತಹ ಶ್ರೀ ಕಾಲಭೈರವೇಶ್ವರನ ಕೊಂಡೋತ್ಸವದಲ್ಲಿ ದೇವರನ್ನ ಹೊತ್ತು ಕೊಂಡ ಹಾಯೋ ಸಂದರ್ಭದಲ್ಲಿ ಕೆಂಡಕ್ಕೆ ಬಿದ್ದು ಮೈಕೈಯೆಲ್ಲ ಸುಟ್ಕೊಂಡಿದ್ದಾರೆ. ಗಂಭೀರ ಗಾಯ ಆಗಿದೆ ಅವರಿಗೆ. ಕೂಡಲೇ ಅವರನ್ನ ಈಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಮತ್ತೊಂದು ಘಟನೆ ಮಂಡ್ಯದಲ್ಲಿ ಆಗಿರುವಂತಹ ಮತ್ತೊಂದು ಘಟನೆ ಈ ರೀತಿಯಾಗಿ ಬೆಳಕಿಗೆ ಬಂದಿರುವಂಥದ್ದು ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ದೇವರನ್ನ ಹೊತ್ತು ವೇಗವಾಗಿ ಅವರು ಓಡಿ ಬರ್ತಾ ಇದ್ರು. ಅರ್ಧ ದಾರಿಗೆ ಬರುವಷ್ಟರಲ್ಲಿ ಕಾಲ್ಜಾರಿ ಕೆಂಡದ ಮೇಲೆ ಬಿದ್ದು ಈಗ ಸಾಕಷ್ಟು ಗಂಭೀರವಾದ ಸುಟ್ಟ ಗಾಯಗಳಿಂದ ಅವರು ಬಳಲ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲೇಪಾಳ್ಯ. ರವಿ, ಹೇಗಾಯ್ತಿದ್ದು? ಈಗ ಅವರ ಕಂಡೀಷನ್ ಹೇಗಿದೆ? ತುಂಬಾ ಗಂಭೀರ ಆಗಿದೆಯಾ ಹೇಗೆ? ಅಮರ್ ಪ್ರಸಾದ್, ಇತ್ತೀಚೆಗೆ ಮಂಡ್ಯ ಜಿಲ್ಲೆನಲ್ಲಿ ಈ ರೀತಿ ಪ್ರಕರಣಗಳು ನಡೀತಾನೆ ಇರ್ತಕ್ಕಂಥದ್ದು. ಇವತ್ತು ಏನು ಮಂಡ್ಯ ತಾಲೂಕು ಬಸರಾಳು ಗ್ರಾಮದಲ್ಲಿ ಶ್ರೀ ಕಾಲಭೈರವೇಶ್ವರ ಹಬ್ಬ ಇತ್ತು, ಗ್ರಾಮ ದೇವತೆ ಹಬ್ಬ ಇತ್ತು. ಅದರ ಅಂಗವಾಗಿ ಕೊಂಡೋತ್ಸವ ಮಾಡ್ತಕ್ಕಂಥದ್ದು ಮೊದಲಿಂದನೂ ನಡ್ಕೊಂಡ್ ಬಂದಿರತಕ್ಕಂಥ ವಾಡಿಕೆ. ಇವತ್ತು ಕೂಡ ಈ ಕೊಂಡೋತ್ಸವಕ್ಕೆ ಎಲ್ಲಾ ಸಿದ್ಧತೆಯನ್ನು ಮಾಡಿಸಲಾಗಿದೆ. ಇದರಲ್ಲಿ ಕುಮಾರ್, ಈಗೇನು 38 ವರ್ಷದ ಕುಮಾರ್ ಗಾಯಗೊಂಡಿದ್ದಾರೆ. ಅವರು ಮನೆತನನೇ ಮೊದಲಿಂದನೂ ಕೂಡ ಈ ಒಂದು ಕೊಂಡವನ್ನ ಹಾಯ್ಕೊಂಡು ಬರ್ತಾ ಇತ್ತು. ಅದೇ ನಿಟ್ಟಿನಲ್ಲಿ ಇವರು ಕೂಡ, ಕುಮಾರ್ ಕೂಡ ಕಳೆದ 17 ವರ್ಷಗಳಿಂದಲೂ ಕೂಡ ತಪ್ಪದೆ ಈ ಒಂದು ಕೊಂಡದಲ್ಲಿ ಆಯ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಇವತ್ತು ಅವರು ಕೊಂಡ ಆಯ್ತಕ್ಕಂತ ಸಂದರ್ಭದಲ್ಲಿ ಇನ್ನೇನ್ ಮುಕ್ಕಾಲ್ ಭಾಗ ಆಗ್ತಿದ್ದಂಗೆನೆ ದೇವ್ರನ್ನ ಹೊತ್ಕೊಂಡು ಆಯ್ಬೇಕಾರೆ ಅವರು ಆಯತಪ್ಪು ಬಿಟ್ಟಿದ್ದಾರೆ ಕೊಂಡದೊಳಗಡೆನೆ. ಕೂಡಲೇ ತಕ್ಷಣನೇ ಅವ್ರನ್ನ ಅಲ್ಲೇ ಇದ್ದಂತ ಜನರು ಎಲ್ರು ಆ ಕೊಂಡದಿಂದ ಮೇಲಕ್ಕೆ ಎತ್ತಿದ್ದಾರೆ. ಮತ್ತೆ ಅವ್ರಿಗೆ ಸಣ್ಣ ಪುಟ್ಟ ಕೈ ಮತ್ತೆ ಕಾಲಿನಲ್ಲಿ ಸುತ್ತ ಗಾಯಗಳಾಗಿದೆ. ತಕ್ಷಣ ಅವ್ರನ್ನ ಮನೆ ಕರ್ಕೊಂಡ್ಬಂದು ಅವ್ರಿಗೆ ಏನು ತಕ್ಷಣಕ್ಕೆ ಆರೈಕೆ ಮಾಡ್ಲಾಯ್ತು. ಆಮೇಲೆ ಅಲ್ಲೇ ಇದ್ದಂತ ಏನು ಬಸರಾಳು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಒಬ್ಬ ನರ್ಸನ್ನ ಕರ್ಸ್ಕೊಂಡು ಅಲ್ಲಿ ಏನ್ ಸುಟ್ಟೋಗಿದೆ ಅಲ್ಲಿಗೆ ಒಂದಷ್ಟು ಔಷಧಿನ ಹಾಕಿದ್ದಾರೆ. ಆದ್ರೆ ಯಾವುದೇ ರೀತಿ ಪ್ರಾಣಾಪಾಯಗಳಾಗಿಲ್ಲ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಕೂಡ ಮಾತನಾಡಿದ್ದಾರೆ. ಕುಮಾರ್ ಅವರು ತಮ್ಮ ಮನೆಯಲ್ಲಿ ಸುಧಾರಿಸಿಕೊಂಡ ನಂತರ ಎಂದಿನಂತೆ ಬಂದು ಅವರು ದೇವರ ಒಂದು ಚಟುವಟಿಕೆಯಲ್ಲಿ ಮತ್ತೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತೆ ಉತ್ಸವ ಎಲ್ಲವೂ ಕೂಡ ಯಶಸ್ವಿಯಾಗಿ ಮುಕ್ತಾಯ ಆಗಿರ್ತಕ್ಕಂಥದ್ದು. ಅಮರ್ ಪ್ರಸಾದ್, ಒಂದು ನಿಮಿಷ, ಈಗ ಸ್ವತಃ ಈಗ ಬೆಂಕಿಗೆ ಬಿದ್ದಿರುವಂತಹ ಏನು ದೇವರನ್ನ ಹೊರವೇಳೆ ಬೆಂಕಿಗೆ ಬಿದ್ದಿರುವಂತಹ ಗುಡ್ಡಪ್ಪ ಕುಮಾರ್ ಅವರೇ ಸಂಪರ್ಕದಲ್ಲಿದ್ದಾರೆ. ಕುಮಾರ್ ಅವರೇ, ಹೇಗಾಯ್ತು? ನೀವು ಕಳೆದ 17 ವರ್ಷಗಳಿಂದ ಈ ರೀತಿ ದೇವರನ್ನ ಹೊರತಾ ಇದ್ದೀರಿ ಕೆಂಡದ ಮೇಲೆ ಅಂತ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು. ಅದು ಹೇಗೆ ಸಡನ್ ಆಗಿ ಈ ಸಲ ನೀವು ಜಾರಿ ಬಿದ್ದಿರುವಂತದ್ದು? ಏನಾಯ್ತು ಆ ಸಂದರ್ಭದಲ್ಲಿ ಕುಮಾರ್ ಅವರೇ? ಚೆನ್ನಾಗೇ ಬರ್ತಾ ಇದೆ ಸರ್. ಬೈ ಮಿಸ್ಟೇಕ್ ಒಂದು ಪಂಚೆ, ನಾವು ಒಳಗಡೆ ಆದ ಪಂಚೆ ಅಂತ ಕಟ್ಟಿರ್ತೀವಿ, ಅದು ಒಂದ್ ಸ್ವಲ್ಪ ಕೆಳಗೆ ಬಂದು ಮಂಡಿ ಸೇರ್ಕೊಂಡಿದೆ. ಅಷ್ಟು ಬಿಟ್ರೆ ನೇನು ಬಿಚ್ಕೊಂಡಾಗ ಕಾಲು ಸೇರ್ಕೊಂಡಾಗ ಮಿಸ್ ಆಗಿ ಕೆಳಗಡೆ ಬಿದ್ದು ಸೈಡ್ ಬಂದ್ಬಿಟ್ಟಿದ್ದೀನಿ ಅಷ್ಟೇ. ಏನು ತೊಂದರೆ ಆಗಿಲ್ಲ. ಏನು ಸುಟ್ಟುಗಾಯ ಆಗಿಲ್ವಾ ನಿಮಗೆ? ಏನಿಲ್ಲ ಏನೂ ಆಗಿಲ್ಲ ಸರ್. ಕೈ ಕಾಲೇನು ಸುಟ್ಟು ಹೋಗಿಲ್ಲ? ಇಲ್ಲ ಕೈ ಕಾಲಿನ ಸಣ್ಣದ ಒಂದು ಬೆಳ್ಳ ಹತ್ರ ಮಾತ್ರ ಒಂದು ಸಣ್ಣ ಒಪ್ಲೆ ಅಂತ ಬಂದಿದೆ ಅಷ್ಟೇ. ಓಕೆ. ಆ ದೇವ್ರ ಮೂರ್ತಿ ಸಮೇತ ನೀವು ಬಿದ್ರಿ, ಅದನ್ನೀಗ ಮತ್ತೆ ಇನ್ನೊಂದ್ಸಲ ಏನಾರು ಮಾಡ್ತಾರಾ? ಅದೇ ರೀತಿ ಕೆಂಡ ಹಾಯಿಸ್ತಾರಾ ಅಥವಾ ಮುಗಿತಾ ಅಲ್ಲಿಗೆ? ಹೇಗೆ ಅದು ಏನಂತ? ಇಲ್ಲ ಮುಂದಕ್ಕೆ ನಾವು ಕಂಟಿನ್ಯೂ ಮಾಡ್ತೀವಿ. ಮುಂದಿನ ವರ್ಷಕ್ಕೆ. ನೀವೇ ತಾನೇ ಕಳೆದ 17 ವರ್ಷಗಳಿಂದ ಇದನ್ನ ಹೊತ್ಕೊಂಡು ಹೋಗ್ತಾ ಇರೋದು? ಸರ್, ನಾನು ನಮ್ಮ ತಾತ ಬಂದು 77 ವರ್ಷ ಕೊಂಡಾದಿದ್ರು.
ಅಲ್ಲಿಂದ ನಮ್ಮಪ್ಪ ಬಂದು 25 ವರ್ಷ ಆದಿದ್ದು. ನಮ್ಮಪ್ಪ ಆದ್ಮೇಲೆ ಈಗ ನಾನು 17 ವರ್ಷ ಆಯ್ತು ನಾನು ಬಂದಿಲ್ಲ. 17 ವರ್ಷದಿಂದ ಯಾವ ತೊಂದರೆನೂ ಆಗಿಲ್ಲ, ಏನೂ ಆಗಿಲ್ಲ. ಇವತ್ತು ಹಿಂಗಾಗಿದೆ ಅಷ್ಟೇ. ಓಕೆ, ನಿಮಗೇನು ಸೀರಿಯಸ್ ಆಗಿ ಏನೀಗ ಗಾಯಗಳಾಗಿಲ್ಲ ತಾನೆ? ಆರಾಮಾಗಿದೆ ತಾನೆ? ಏನಿಲ್ಲ ಸರ್, ನಾರ್ಮಲ್ ಆಗಿ ಓಡಾಡ್ತಾ ಇದ್ದೀನಿ. ಈಗ ದೇವಸ್ಥಾನದಿಂದ ಹೋದು ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದು ಈಗ ನಾಷ್ಟ ಮಾಡ್ತಾ ಇದ್ದೀನಿ. ಓಕೆ, ಮತ್ತಿದು ದೇವರ ಮೂರ್ತಿ ಬಿದ್ದಿರೋದ್ರಿಂದ ಅಲ್ಲೂ ಏನು ಸಮಸ್ಯೆ ಆಗಲ್ವಾ ಧಾರ್ಮಿಕವಾಗಿ ನಿಮಗೆ? ಇಲ್ಲ ಏನು ತೊಂದರೆ ಏನು ಆಗಲ್ಲ. ಅದಕ್ಕೇನು ಈಗ ಪರಿಹಾರ ಪೂಜೆ ಏನು ಬೇಕಾಗಿಲ್ಲ? ಇಲ್ಲ ಸರ್, ಏನು ಬೇಕಾಗಿಲ್ಲ. ಧನ್ಯವಾದ ಗುಡ್ಡಪ್ಪ ಕುಮಾರ್ ಅವರೇ. ಈ ರೀತಿಯಾಗಿ ಅರ್ಚಕ ಗುಡ್ಡಪ್ಪ ಕುಮಾರ್ ಅವರೇ ಮಾತನಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಪಂಚೆ ಅದು ಮಂಡಿಗೆ ಬಂದು ಸಿಕ್ಕಾಕೊಂಡ ಪರಿಣಾಮ, ಲೂಸ್ ಆಗಿ ಮಂಡಿಗೆ ಬಂದು ಸಿಕ್ಕಾಕೊಂಡ ಪರಿಣಾಮ ಬ್ಯಾಲೆನ್ಸ್ ತಪ್ಪಿ ನಾನು ಬಿದ್ದಿರುವಂಥದ್ದು. ಅದು ಬಿಟ್ಟರೆ ನನಗೇನು ಗಂಭೀರವಾದ ಗಾಯ ಆಗಿಲ್ಲ, ಏನು ಸೀರಿಯಸ್ ಆಗಿರುವಂಥದ್ದು ಇಲ್ಲಿ ಏನು ನಡೆದಿಲ್ಲ. ಬೆರಳಿಗೊಂಚೂರು ಗಾಯ ಆಗಿದೆ ಅಷ್ಟೇ, ಬಟ್ ಏನೂ ಕೂಡ ಸುಟ್ಟ ಗಾಯ ಕೈಕಾಲಿಗೇನು ಆಗಿಲ್ಲ, ನನಗೆ ಆರಾಮಾಗಿದ್ದೀನಿ. ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಿದ್ದೀನಿ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದರು. ಆಸ್ಪತ್ರೆಗೂ ಕೂಡ ಅವರು ಅಡ್ಮಿಟ್ ಆಗಿಲ್ಲ, ತುಂಬ ಆರಾಮಾಗಿ ಇದ್ದಾರೆ. ಕಳೆದ 70 ವರ್ಷಗಳಲ್ಲಿ, ಕಳೆದ 106 ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥ ವಿಚಾರ ಇದು, ಪದ್ಧತಿ ಇದು. ಅದರಲ್ಲಿ 70 ವರ್ಷಕ್ಕಿಂತ ಹೆಚ್ಚಿನ ಸಮಯ ಅವರ ತಾತ ಈ ಕೆಂಡವನ್ನು ಹಾಯ್ತಾ ಇದ್ರು ದೇವರನ್ನು ಹೊತ್ಕೊಂಡು. ಬಳಿಕ ಒಂದು 25 ವರ್ಷ ಈ ಕುಮಾರ್ ಅವರ ತಂದೆ ಹಾಯ್ತಾ ಇದ್ರು. ಕಳೆದ 17 ವರ್ಷಗಳಿಂದ ಈ ಗುಡ್ಡಪ್ಪ ಕುಮಾರ್ ಅವರೇ ಈ ಕೆಂಡವನ್ನು ಹಾಯ್ಕೊಂಡು ಬರ್ತಾ ಇದ್ರು. ಈ ಬಾರಿ ಮಾತ್ರ ಪಂಚೆ ಲೂಸ್ ಆಗಿ ಅವರ ಕಾಲಿಗೆ ಸಿಕ್ಕ ಪರಿಣಾಮ ಅವರು ಜಾರಿ ಬಿದ್ದರು. ಆದರೆ ಇಲ್ಲಿ ಏನೂ ಆಗಿಲ್ಲ, ಅವ್ರಿಗೇನು ಗಂಭೀರವಾದಂಥ ಗಾಯಗಳಾಗಿಲ್ಲ, ತುಂಬ ಸೇಫ್ ಆಗಿದ್ದಾರೆ, ಇವಾಗಲೂ ಕೂಡ ಓಡಾಡ್ಕೊಂಡೇ ಇದ್ದಾರೆ. ಕಿರುಬೆರಳಿಗೆ ಮಾತ್ರ ಒಂಚೂರು ಸುಟ್ಟ ಗಾಯ ಆಗಿದೆ ಅಷ್ಟೇ. ಈಗ ಈ ಬಗ್ಗೆ ಮಾತನಾಡಲಿಕ್ಕೆ ಗ್ರಾಮಸ್ಥರಾಗಿರುವಂಥ ಕಿರಣ್ ಇದ್ದಾರೆ. ಕಿರಣ್, ತಾವು ಕೂಡ ಸಂದರ್ಭದಲ್ಲಿ ಅಲ್ಲೇ ಇದ್ರಾ? ಏನಾಯ್ತು ಅವಾಗ? ಹೌದು ಸರ್, ನಾನು ಬೆಳಿಗ್ಗೆ 5:15 ದೇವಸ್ಥಾನ ಬಳಿ ಕೊಂಡ ಇದನ್ನು ವಿಶೇಷ ಅಂತ ಸಾವಿರಾರು ಜನ ಸೇರಿದ್ರು. ನಾನು ಅಲ್ಲಿ ನೋಡೋಣ ಅಂತ ಹೋಗಿದ್ದೆ. ಕಳೆದ 30 ವರ್ಷಗಳಿಂದ ನಾನು ಕೊಂಡ ನೋಡ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಬಸ್ರಾಳು ಹೋಬಳಿ, ಬಸ್ರಾಳಿನ ಶ್ರೀ ಕಾಲಭೈರೇಶ್ವರ ಸ್ವಾಮಿ ದೇವಾಲಯದಲ್ಲಿ 100 ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸ ಇದೆ ಸರ್ ಈ ದೇವಸ್ಥಾನಕ್ಕೆ. ಇವತ್ತು ಕುಮಾರ್ ಅನ್ನೋರು ಇವ್ರು ಆಯಕ್ ಮುಂಚೆನೆ 7 ಜನ ಕೊಂಡ ಯಶಸ್ವಿಯಾಗಿ ಆಯ್ತಿದ್ರು. ಇವ್ರು 7ನೇವರು ಲಾಸ್ಟ್ ಅಲ್ಲಿ 20 kg ಭಾರನ ತಲೆ ಮೇಲೆ ಹೊತ್ಕೊಂಡು ಕೊಂಡ ಆಯ್ತಾರೆ. ಎಷ್ಟು ಕೆಜಿ? 20ಕ್ಕಿಂತ ಹೆಚ್ಚು ತೂಕ ಇರುತ್ತೆ ಸರ್, ತಲೆ ಮೇಲೆ ಹೊತ್ಕೊಂಡು ಕೊಂಡ ಆಯ್ತಾರೆ. ಅದು ಲಾಸ್ಟ್ ಇನ್ನು 2 ಸ್ಟೆಪ್ ಹಾಕಿದ್ರೆ ಪಾಸ್ ಆಗ್ತಾ ಇದ್ರು ಸರ್. ಲಾಸ್ಟ್ ಇರೋ ಮಂಡಿಗೆ ಪಂಚ ಸಿಗಾಕೊಂಡಂಗ ಅವ್ರ ಗ್ರಿಪ್ ಆಯ ತಪ್ಪಿ ಅವರು ಕೊಂಡದ ಎಡಭಾಗಕ್ಕೆ ಬೀಳ್ತಾರೆ. 2 ಕಾಲುಗಳು ಸುಟ್ಟ ಗಾಯಗಳಾಗಿದೆ, ಅದು ಬಿಟ್ಟು ಏನೂ ಆಗಿಲ್ಲ. ಇವರು ಅಲ್ಲಿಂದ ಎದ್ದು ಸ್ಥಳೀಯರ ಒತ್ತಾಯದ ಮೇರೆಗೆ ವೈದ್ಯರ ಅಲ್ಲಿಗೆ ಕರೆದು ಟ್ರೀಟ್ಮೆಂಟ್ ತಗೊಂಡು 1 ಗಂಟೆ ನಂತರ ದೇವಸ್ಥಾನದ ಇತರ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಕುಮಾರ್ ಅನ್ನೋರು. ಇವ್ರಿಗೆ 38 ವರ್ಷ. ಇವರು 17ನೇ ಬಾರಿ ಈ ಸರಿ ಕೊಂಡ ಆಯ್ತಾ ಇದಾರೆ. ಇವ್ರ ತಂದು 27 ಬಾರಿ ಕೊಂಡ ಆಯ್ತಿದ್ರು. ಇವ್ರ ತಾತ ಮೂಗಪ್ಪ ಅಂತೇಳಿ 77 ವರ್ಷ ವಯಸ್ಸಾಗೋವರೆಗೂ ಈ ಸ್ವಾಮಿ ಕಾಲಭೈರೇಶ್ವರ ಸ್ವಾಮಿ ಕೊಂಡದಲ್ಲಿ ಭಾಗವಹಿಸಿದ್ರು, ಯಶಸ್ವಿಯಾಗಿ ಕೊಂಡ ಆಯ್ತಿದ್ರು ಸರ್. ಓಕೆ, ನೀವು ಹಾಯಿದ್ರ ಕೊಂಡ ಯಾವತ್ತಾರು? ಇಲ್ಲ ಸರ್, ನಾವು ವೀಕ್ಷಣೆ ಅದು ಎಲ್ಲರಿಗೂ ಬರೋಲ್ಲ ಸರ್. ಆ ದೇವರ ಒಂದು ಇದೆ ಬಸರಾಳು ಏನು ಶ್ರೀ ಕಾಲಭೈರೇಶ್ವರ ಸ್ವಾಮಿ ಇದ್ದಾನೆ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಕೆಲವರು ಜನ ಭಾಗವಹಿಸಿದ್ದಾರೆ. ಜನ ಅಲ್ಲಿ ನಡ್ಕೊಳ್ಳುವಂತ ದೇವರಿಗೆ ಅಷ್ಟೇ ದೇವರು ಒಳ್ಳೇದನ್ನ ಮಾಡಿದ್ದಾನೆ. ಈ ಜಾತ್ರೆಯನ್ನ ಸುತ್ತಮುತ್ತಲ ಬಸರಾಳು ಹೋಬಳಿ ಸುತ್ತಮುತ್ತಲ 30ಕ್ಕೂ ಹೆಚ್ಚು ಗ್ರಾಮಗಳು ಅವರಾದ್ರೂ ನಿಂತ್ಕೊಂಡು ಎಲ್ಲರಿಗೂ ಅವ್ರದೇ ಆದ ಹಕ್ಕು ಕರ್ತವ್ಯಗಳು ಇರ್ತದೆ. ಅವರೆಲ್ಲ ನಿಂತ್ಕೊಂಡ ಮೇಲೆ ಸರ್ ಈ ಬಸರಾಳು ಕೊಂಡಕ್ಕೆ ಯಾವುದೇ ರೀತಿಯ ಬೆಂಕಿ ಹಚ್ಚಲ್ಲ. 2 ಕಲ್ಲುಗಳ ಸಹಾಯದಿಂದ ಕೊಂಡ ಹಚ್ತಾರೆ ಸರ್ ಈ ಬಸರಾಳ್ಗೆ. ಅಂದ್ರೆ ಅದಕ್ಕೆ ಹರಕೆ ರೀತಿ ಹೊತ್ಕೊಂಡಿರ್ತಾರ ಮುಂಚೆನೆ? ಹಾ ಸರ್, ಇಲ್ಲ ಸರ್, ಇದು ಅರ್ಥ ಏನಿಲ್ಲ ಸರ್. ವಂಶ ಪಾರಂಪರೆಗೆ ಒಬ್ಬರ ಮನೇಲಿ ಅವ್ರು ಭಾಗವಹಿಸಿಕೊಂಡ ಆಯ್ತಾ ಇರ್ಬೇಕು. ಇವ್ರ ನಂತರ ಇನ್ನೊಬ್ರು ಮಗ ಆಯೋದು ಆ ತರ ಸರ್. ಜೊತೆಗೆ ಈಗ ಕೆಂಡವನ್ನ ಹಾಯೋಕ್ಕಿಂತ ಮುಂಚೆ ಏನಾದ್ರು ಪದ್ಧತಿಗಳನ್ನ ಪಾಲಿಸಬೇಕಾ? ಏನಾದ್ರು ರೂಲ್ಸ್ ರೆಗ್ಯುಲೇಷನ್ಸ್? ಪದ್ಧತಿ ಅಂದ್ರೆ ಸರ್, ಇವರು 9 ಕೊಂಡ ಮುಂಚೆ 9 ದಿನಗಳ ಕಾಲ ಇವ್ರು ಮನೆಗೆ ಹೋಗಲ್ಲ. ಒಂದು ತೋಟದ ಹೊರಭಾಗ ದೇವಸ್ಥಾನದ ಹತ್ತಿರದಲ್ಲಿರ್ತಕ್ಕಂಥ ತೋಟದಲ್ಲಿ ಇವರು 9 ಜನ ಗುಡ್ಡಪ್ಪಗಳು 1 ದಿನಕ್ಕೆ 1 ಬಾರಿ ಮಾತ್ರ ಊಟವನ್ನ ಸೇರಿಸ್ತಾರೆ. ಅದು ಸಸ್ಯಾಹಾರವನ್ನ ಸೇರಿಸ್ತಾರೆ. ಅದು ಬೇರೆ ಎಲ್ಲಾ ಇದನ್ನ ಧೂಮಪಾನ ಆಗಲಿ ಮದ್ಯಪಾನ ಆಗಲಿ ಇನ್ನಿತರ ಯಾವ್ದೊಂದು ಎಲ್ಲಡಿಕೆ ಕೂಡ ಹಾಕಲ್ಲ. ಇವರು ಬಹಳ ಬಸವರಾಜ ಶ್ರೀ ಕಾಲಭೈರೇಶ್ವರ ಬೋರಪ್ಪನಿಗೆ ಒಳ್ಳೆ ಸಂಪ್ರದಾಯಬದ್ಧವಾಗಿ ಒಂದು ಶುಚಿಯಿಂದ ಮಡಿಯಿಂದ ಇದರಲ್ಲಿ ಭಾಗವಹಿಸ್ತಾರೆ. ಹಂಗಾಗಿ ಇದು ಬಹಳ ಶ್ರದ್ಧೆಯಿಂದ ನಡೆಯುವಂತ ಶ್ರೀ ಕಾಲಭೈರೇಶ್ವರ ಸ್ವಾಮಿ ಜಾತ್ರೆ 100 ವರ್ಷಗಳ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಯಾಗಿರೋದು. ಇದು ಒಂದು ಅಲ್ಪ ಮಟ್ಟದ ಒಂದು ಅವಘಡ ಸರ್ ಅಷ್ಟೇ. ಧನ್ಯವಾದ ಕಿರಣ್, ತಾವು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಕೆಂಡವನ್ನು ಹಾಯುವಾಗ ಕಳೆದ 17 ವರ್ಷಗಳಿಂದ ಅವರು ಕೆಂಡವನ್ನು ಹಾಯ್ತಾ ಇದ್ರು ಗುಡ್ಡಪ್ಪ ಕುಮಾರ್. ಅರ್ಚಕ ಅವರು, ಆ ದೇವಸ್ಥಾನದ ಅರ್ಚಕ, ಕಾಲಭೈರವೇಶ್ವರನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡುವಂಥವರು. ಈ ಬಾರಿ ಕೆಂಡವನ್ನು ಹಾಯುವಾಗ ಏನು 20 kgಗೂ ಅಧಿಕ ತೂಕದ ದೇವರ ಉತ್ಸವ ಮೂರ್ತಿಯನ್ನು ಹೊತ್ತುಕೊಂಡು ಅವರು ಕೆಂಡವನ್ನು ಹಾಯುವಾಗ
ಕಾಲಿಗೆ ಪಂಚೆ ಸಿಕ್ಕಿ ಅವರು ಕೆಂಡಕ್ಕೆ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ರೀತಿಯ ಗಂಭೀರ ಗಾಯ ಆಗಿಲ್ಲ. ಸಣ್ಣ ಪುಟ್ಟ ಸುಟ್ಟ ಗಾಯ, ಅದು ಕೂಡ ಬೆರಳಿಗೆ ಸ್ವಲ್ಪ ತಾಗಿದೆ ಅಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಿಲ್ಲ. ಅವರು ಅವತ್ತೇ ಮಧ್ಯಾಹ್ನದ ನಂತರ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಕೂಡ ಎಂದಿನಂತೆ ತಮ್ಮ ತಮ್ಮ ದೇವಸ್ಥಾನದ ಕರ್ತವ್ಯಗಳಲ್ಲಿ ಅವರು ಭಾಗಿಯಾಗಿದ್ದಾರೆ.